ಇವತ್ತು ನಾನು 1ನೇ ತರಗತಿಯ ಕನ್ನಡ ವಿಷಯದ ವಂದನೆ ಅನ್ನುವಂತಹ ಪದ್ಯದ ಸಾರಾಂಶವನ್ನ ಹೇಳಿ ಬಂದಿದ್ದೀನಿ. ರೆಡಿ ಇದೆಯಾ ತಾನೇ? ಎಲ್ಲರಿಗೂ ಸ್ವಾಗತ. ನೋಡಿ ಮಕ್ಕಳೇ, ವಂದನೆ ಅನ್ನುವಂತಹ ಪದ್ಯವನ್ನ ಬರೆದವರು ಎಲ್.ಕೆ. ಕಂಬಾರ ಅವರು. ಏನ್ ಹೇಳಿದ್ದಾರೆ? ಹೆತ್ತ ತಾಯಿಗೆ, ಹೆತ್ತ ತಂದೆಗೆ, ಗುರುವಿಗೆ, ವೈದ್ಯಗೆ, ಹಾಗೆ ರೈತಗೆ, ಮತ್ತೆ ಯೋಧಗೆ, ಇವರೆಲ್ಲರ ಕೊಡುಗೆ ಏನು ನಮ್ಮ ಜೀವನದಲ್ಲಿ ಅಂತ ಹೇಳಿ ನಮ್ಗೆ ತಿಳಿಸಿದ್ದಾರೆ ಒಂದು ಪದ್ಯದ ಮೂಲಕ. ಮೊದಲು ಕಂಬಾರ ಅವರಿಗೆ ವಂದನೆಯನ್ನ ಹೇಳ್ತಾ ಪದ್ಯ ನೋಡೋಣ. ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸ ಅಂದ್ರೆ 9 ತಿಂಗಳು. 9 ತಿಂಗಳು ತಾಯಿ ತನ್ನ ಹೊಟ್ಟೆಯ ಒಳಗೆ ತನ್ನ ಮಗುವನ್ನ ಜೋಪಾನವಾಗಿ ಕಾಪಾಡಿಕೊಂಡು ಆ ಮಗುವಿಗೆ ಜನ್ಮವನ್ನ ನೀಡ್ತಾಳೆ. ಆ ಸಮಯದಲ್ಲಿ ಅವಳಿಗೆ ತುಂಬಾ ಕಷ್ಟ ಆಗಿರುತ್ತೆ. ಅವಳಿಗೆ ದೇಹದಲ್ಲಿ ತುಂಬಾ ಆಯಾಸ, ಸುಸ್ತು, ಕೆಲವೊಂದ್ಸಾರಿ ಕೆಲವೊಬ್ಬರಿಗೆ ಓಡಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಆದ್ರೂ ಕೂಡ ಆಕೆ ತನ್ನ ಮಗುವಿನ ಕನಸಿನೊಂದಿಗೆ ಜೋಪಾನವಾಗಿ ಮಗುವನ್ನ ಕಾಪಾಡ್ತಾಳೆ. ಎಷ್ಟೋ ರಾತ್ರಿ ಅವಳು ಮಲ್ಗೋದಿಲ್ಲ, ಎದ್ದೇಳಕ್ಕಾಗೋದಿಲ್ಲ, ಓಡಾಡೋದಕ್ಕಾಗೋದಿಲ್ಲ, ಊಟ ಸೇರೋದಿಲ್ಲ. ಆದ್ರೂ ಕೂಡ ನಮ್ಮಮ್ಮ ನಮ್ಮನ್ನೆಲ್ಲ ಕಾಪಾಡ್ತಾಳೆ. ಆ ನಂತರ ನವಮಾಸ ಅಂದ್ರೆ 9 ತಿಂಗಳು. ಮತ್ತೆ ಅಷ್ಟೇ ಅಲ್ಲ, ಹುಟ್ಟಿದ ಮೇಲೆ ಕೂಡ ಸಣ್ಣ ಮಗುವನ್ನ ಸಾಕೋದು ಅವಳ ತುಂಬಾ ಜವಾಬ್ದಾರಿಯುತವಾಗಿ ಆ ಮಗುವನ್ನ ಕಾಪಾಡ್ಕೊಳ್ತಾಳೆ. ಹೇಗೆ? ಪ್ರತಿದಿನ ಅದಕ್ಕೆ ಊಟ ಮಾಡಿಸೋದು, ನಿದ್ದೆ ಮಾಡಿಸೋದು, ಹಾಲು ಕುಡಿಸೋದು, ಸ್ನಾನ ಮಾಡಿಸೋದು. ಆ ಮಗು ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಪಾಪುವನ್ನ ಅಥವಾ ನಮ್ಮನ್ನ ಅಥವಾ ಮಗುವನ್ನ ಕಾಪಾಡ್ತಾಳೆ. ಆದ್ರಿಂದ ಅವಳಿಗೆ ಏನ್ ಮಾಡ್ಬೇಕು? ನಾವು ವಂದನೆಯನ್ನ ಸಲ್ಲಿಸಬೇಕು. ತನ್ನೆಲ್ಲ ಕನಸುಗಳನ್ನ ತಾಯಿ ತನ್ನ ಮಗುವಿನಲ್ಲಿ ಕಾಣ್ತಾಳೆ. ಆದ್ರಿಂದ ಅವಳಿಗೆ ವಂದನೆಯನ್ನ ಸಲ್ಲಿಸೋಣ. ನಂತರ ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಅಷ್ಟೇ ಅಲ್ಲ, ತಂದೆ ಕೂಡ ನಮಗೆ ತ್ಯಾಗವನ್ನ ಮಾಡಿರ್ತಾರೆ. ಹೇಗೆ? ತನಗೆಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ, ತನ್ನ ಮಕ್ಕಳನ್ನ, ತನ್ನ ಸಂಸಾರವನ್ನ ಜೋಪಾನವಾಗಿ ಕಾಪಾಡ್ತಾರೆ. ಯಾರು? ನಮ್ಮ ತಂದೆ. ಅವರ ಕನಸನ್ನ ನಮ್ಮಲ್ಲಿ ಕಾಣ್ತಾ ಇರ್ತಾರೆ. ಏನಂತೀವಿ ನಾವು? ಯಾರಾದ್ರೂ ಬೈದ್ರೆ, ಗದ್ರಿದ್ರೆ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ ನೋಡು ಅಂತೀವಲ್ವಾ? ಹಾಗೆ ಅಪ್ಪ ನಮ್ಮ ಹಗಲು ರಾತ್ರಿ ಅಂತ ಹೇಳಿದ್ರೆ ನಮಗೋಸ್ಕರ ದುಡಿದು ನಮ್ಮನ್ನ ಸಾಕಿ ಸಲಹಿಸ್ತಾರೆ. ಅಷ್ಟೇ ಅಲ್ಲ, ನೋಡಿ ಮುಂದೆ ಅಂತಹ ತಂದೆಗೆ ನಾವು ವಂದನೆಯನ್ನ ಸಲ್ಲಿಸೋಣ. ನಂತರ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ತಂದೆ ತಾಯಿ ನಂತರ ಸ್ಥಾನವನ್ನ ಯಾರಿಗೆ ಕೊಡ್ತೀವಿ? ಶಿಕ್ಷಕರಿಗೆ, ನಮ್ಮ ಗುರುವಿಗೆ ಕೊಡ್ತೀವಿ. ನಮ್ಮ ಅಕ್ಷರ ಜ್ಞಾನವನ್ನ ಯಾರು ಮೂಡಿಸ್ತಾರೆ? ಶಿಕ್ಷಕರು. ಅವರು ನಮ್ಮನ್ನ ತಿದ್ದಿ ತೀಡಿ ನಮ್ಮನ್ನು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ರೂಪಿಸೋದು ಯಾರು? ಇದೇ ಶಿಕ್ಷಕರು. ಒಳ್ಳೆಯ ಸಮಾಜದ ನಿರ್ಮಾತೃ ಯಾರು? ನಮ್ಮ ಗುರುಗಳು. ಅವರ ತ್ಯಾಗ ಭಾರಿ ದೊಡ್ಡದು ಅಲ್ವಾ? ನಮ್ಮನ್ನ ಉತ್ತಮ ಪ್ರಜೆಯಾಗಿ ಅವರು ನಮ್ಮನ್ನ ರೂಪಿಸ್ತಾರೆ. ಅಂತಹ ಗುರುವಿಗೆ ನಾವು ವಂದನೆಯನ್ನ ಸಲ್ಲಿಸೋಣ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಮಗೆ ಕಾಯಿಲೆ ಬಂದಾಗ ನಮ್ಮನ್ನ ಕಾಪಾಡೋದು ಯಾರು? ವೈದ್ಯರು, ಡಾಕ್ಟರ್. ವೈದ್ಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಡಾಕ್ಟರ್ ಅಂತ ಹೇಳ್ತೀವಿ. ನಮಗೆ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂದ ತಕ್ಷಣ ನಾವು ಹೋಗೋದಿಲ್ಲಿಗೆ? ವೈದ್ಯರ ಹತ್ರ ಅಲ್ವಾ? ನಮಗೆ ತಂತಾನೆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳಕ್ ಬರೋದಿಲ್ಲ. ಅದನ್ನ ಯಾರು ನೋಡ್ಬೇಕು? ವೈದ್ಯರು. ಅವರ ತ್ಯಾಗ ಬಹಳ ದೊಡ್ಡದು, ಅವರ ಕೊಡುಗೆ ಬಹಳ ದೊಡ್ಡದು. ನಮ್ಮಲ್ಲಿ ಏನಾಗಿದೆ ಅಂತ ನೋಡಿ ಪತ್ತೆ ಹಚ್ಚಿ ಅದಕ್ಕೆ ತಕ್ಕ ಔಷಧಿಯನ್ನ ಕೊಟ್ಟು ನಮಗೇನ್ ಮಾಡ್ತಾರೆ? ಶುಶ್ರೂಷೆಯನ್ನ ಮಾಡ್ತಾರೆ ಅಲ್ವಾ? ನಮ್ಮನ್ನ ಕಾಪಾಡ್ತಾರೆ. ಆದ್ರಿಂದ ಅವರಿಗೆ ದೇವರ ಸ್ಥಾನವನ್ನ ಕೊಡ್ಬೇಕು. ಹಾಗೆ ಅದಕ್ಕೋಸ್ಕರ ವೈದ್ಯಗೆ ಕೂಡ ನಾವು ವಂದನೆಯನ್ನ ಸಲ್ಲಿಸೋಣ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ಈ ತಂದೆ ತಾಯಿ, ಅನಂತರ ಗುರುಗಳು, ನಂತರ ವೈದ್ಯರು, ಹಾಗೇನೆ ರೈತ. ರೈತನ ಕೊಡುಗೆ ಕೂಡ ಅಪಾರವಾದದ್ದು. ಹೇಗೆ? ನಮಗೆ ಪ್ರತಿನಿತ್ಯ ಊಟ ಮಾಡ್ಲಿಕ್ಕೆ ಅನ್ನವನ್ನ ಕೊಡ್ತಾ ಇರು. ಪ್ರತಿನಿತ್ಯ ನಮಗೆ
ಊಟ ಮಾಡ್ಲಿಕ್ಕೆ ಅನ್ನ ಕೊಡ್ತಾ ಇರೋದು ಯಾರು? ರೈತರು. ಹಗಲು ರಾತ್ರಿ ಬಿಸಿಲು ಮಳೆ ಅಂತೆ ಅವ್ರು ಏನ್ ಮಾಡ್ತಾರೆ? ಹೊಲದಲ್ಲಿ ಬೆಳೆಗಳನ್ನ ಬೆಳಿತಾರೆ. ಅದಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಮೈ ಮುರಿದು ದುಡಿತಾರೆ ಅಲ್ವಾ? ಅವರು ಬೆಳೆಗಳನ್ನ ಬೆಳೆದ್ರೆ ಮಾತ್ರ ನಮಗೆ ಊಟ ಮಾಡ್ಲಿಕ್ಕೆ ಆಹಾರ ಸಿಕ್ಕೋದು. ಬರೀ ಹಣವನ್ನ ತಿನ್ಕೊಂಡಿರ್ಲಿಕ್ಕಾಗತ್ತಾ? ಇಲ್ಲ. ಆಹಾರ ಬೇಕಲ್ವಾ? ಹಣ ಕೊಟ್ರೆ ಆಹಾರ ಸಿಗ್ಬೇಕು. ಹಣ ಇಟ್ಕೊಂಡ್ರೆ ಆಹಾರ ಸಿಗತ್ತಾ? ಇಲ್ಲ. ಅಷ್ಟೊಂದು ಕಷ್ಟಪಟ್ಟು ಅವರು ಬೆವರನ್ನ ಸುರಿಸಿ ನಮಗೆ ಆಹಾರವನ್ನ ಬೆಳೆದು ಕೊಡೋದ್ರಿಂದ ನಾವೇನ್ ಮಾಡ್ತೀವಿ? ಪ್ರತಿನಿತ್ಯ ಊಟ ಮಾಡ್ತಾ ಇದ್ದೀವಿ. ನಾವು ಜೀವಂತವಾಗಿದ್ದೀವಿ, ಜೀವನವನ್ನ ಸಾಗಿಸ್ತಾ ಇದ್ದೀವಿ ಆಹಾರದಿಂದ. ಅವರ ಕೊಡುಗೆ ಕೂಡ ಅಪಾರವಾದುದು. ಆದ್ದರಿಂದ ರಾಷ್ಟ್ರೀಯ ಹಬ್ಬಗಳಲ್ಲಿ ರೈತರಿಗೆ ಗೌರವವನ್ನು ಸೂಚಿಸುವಂತಹ ಸಲುವಾಗಿ ರೈತ ಗೀತೆಯನ್ನ ನಾವು, ಆದ್ದರಿಂದ ಈ ಕ್ಷಣದಲ್ಲಿ ರೈತರಿಗೆ ಕೂಡ ವಂದನೆಯನ್ನ ಸಲ್ಲಿಸೋಣ ಮಕ್ಕಳೇ. ನೋಡಿ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಿತ್ಯ ಅಂದ್ರೆ ಪ್ರತಿದಿನ. ನಿತ್ಯ ಅಂದ್ರೆ ಪ್ರತಿದಿನ. ಯಾರು ಯೋಧ ಅಂದ್ರೆ? ಸೈನಿಕ. ಎಷ್ಟು ಸಂತಸ ಆಗುತ್ತಲ್ಲ ನಮಗೆ ಸೈನಿಕರನ್ನ ನೋಡಿದ್ರೆ. ಅವರಿಗೊಂದು ಸೆಲ್ಯೂಟ್ ಹೊಡೆಯೋಣ ಅಂತ ಅನ್ಸುತ್ತೆ. ಯಾಕೆ? ಅವರು ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ಅವರು ನಮ್ಮ ದೇಶದ ಹೆಮ್ಮೆ ಕೂಡ. ಹಾಗಾಗಿ ಯೋಧಗೆ ಏನ್ ಮಾಡ್ಬೇಕು? ನಾವು ವಂದನೆಯನ್ನ ಸಲ್ಲಿಸಬೇಕು. ಏನ್ ಮಾಡ್ತಿದ್ದಾರೆ ಅವರು? ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ದೇಶದ ಗಡಿ ಭಾಗ ಕೂಡ ದೇಶವನ್ನ ಆಕ್ರಮಣ ಮಾಡದೇ ಇರುವ ಹಾಗೆ ನಮ್ಮ ದೇಶವನ್ನ ಪ್ರತಿನಿತ್ಯ ಬಿಸಿಲು ಮಳೆ ಗಾಳಿ ಚಳಿ ಹಿಮ ಯಾವುದಕ್ಕೂ ಲೆಕ್ಕಿಸದೆ ಏನ್ ಮಾಡ್ತಾ ಇದ್ದಾರೆ? ಧೈರ್ಯವಾಗಿ ಹೋರಾಡ್ತಾ ಇದ್ದಾರೆ ಅಲ್ವಾ? ಹೋರಾಡಿ ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ಅವರು ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು, ತಮ್ಮ ಸಂಸಾರವನ್ನ ಬಿಟ್ಟು ಎಲ್ಲೋ ಗಡಿ ಭಾಗದಲ್ಲಿ ನಿಂತು ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನಾಗಿದ್ದೀವಿ? ಸುರಕ್ಷಿತವಾಗಿದ್ದೀವಿ ಅಲ್ವಾ ಮಕ್ಕಳೇ? ಹಾಗಾಗಿ ಅವರಿಗೂ ಕೂಡ ಒಂದು ವಂದನೆಯನ್ನ ಸಲ್ಲಿಸೋಣ. ಅಪಾರವಾಗಿದ್ದು ಅಂತ ಹೇಳಿ ನಮ್ಗೆ ತಿಳಿಸಿದಾರಲ್ವಾ ನಮ್ಮ ಕವಿ. ಅವರ ಕೊಡುಗೆ ಕೂಡ ಅಪಾರವಾಗಿರೋದು. ಯಾಕೆ? ನಮ್ಮ ಜ್ಞಾನವನ್ನ ತಿಳಿಸಿದ್ದಾರೆ. ನಮಗೆ ಗೊತ್ತು ಇವರೆಲ್ಲ ಮಹನೀಯರು ಅಂತ ಹೇಳಿ. ಆದ್ರೆ ಮತ್ತೊಮ್ಮೆ ನಿಮ್ಮಂತ ಪುಟಾಣಿಗಳಿಗೆ ಹಾಗೆ ಎಲ್ಲರಿಗೂ ಕೂಡ ಅವರ ಕೊಡುಗೆಯನ್ನ ನಮಗೆ ತಿಳಿಸ್ಕೊಟ್ಟಿದಾರಲ್ವಾ. ಎಲ್.ಕೆ. ಕಂಬಾರ್ ಅವರು ಒಂದು ಒಳ್ಳೆ ಪದ್ಯವನ್ನ ನೀಡಿದಾರಲ್ವಾ. ಅವರಿಗೆ ಮೊದಲು ವಂದನೆಯನ್ನ ಸಲ್ಲಿಸ್ತಾ ಆಯ್ತಲ್ಲ ಮಕ್ಕಳೇ? ಥ್ಯಾಂಕ್